ಪುರುಷ ಬಂಜೆತನ ಅಂತ ಅಂದ್ರೆ ಏನು, ಯಾತಕ್ಕಾಗಿ ಪುರುಷ ಬಂಜೆತನ ಕಾಡುತ್ತೆ ಡಾಕ್ಟರ್? ಇಷ್ಟು ದಿವಸ ಬರೀ ಹೆಣ್ಣೆ ಕಾರಣ ಆಗಿದ್ಲು ಅಂತ ಒಂದು ತಪ್ಪ ಕಲ್ಪನೆ ಇತ್ತು. ಬಟ್ ಇತ್ತೀಚೆಗೆ ಜನರಿಗೆ ಒಂದು ಸ್ವಲ್ಪ ಎಜುಕೇಷನ್ ಎಲ್ಲ ಆಗಿ ನೋಡ್ತಾ ಇದ್ದೇವೆ. ಈಗ ಇತ್ತೀಚೆಗೆ ಹೊರಗೆ ಬರ್ತಾ ಇದ್ದಾರೆ, ಗಂಡಸರಲ್ಲೂ ಮೇಲ್ ಇನ್ಫರ್ಟಿಲಿಟಿ ಇದೆ ಅನ್ನೋದನ್ನು ತಿಳ್ಕೊಂಡು ಈಗ ದಂಪತಿಗಳು ತಾವೇ ಮುಂದೆ ಬಂದು ಎಷ್ಟೋ ಸಲ ಗಂಡಸರು ಹೇಳ್ತಾರೆ, ನನ್ನ ಹೆಂಡತಿಗೆ ಏನೂ ಪ್ರಾಬ್ಲಮ್ ಇಲ್ಲ ಮೇಡಮ್, ಆದರೆ ನನಗೆ ಪ್ರಾಬ್ಲಮ್ ಇರೋದು, ಅದಕ್ಕೆ ನಾನಾಗಿ ಖುದ್ದಾಗಿ ಬಂದಿದ್ದೀನಿ ಅಂತ. ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಹಿಂದೆ ನೋಡಿದಾಗ ಒಂದು 10-15 ವರ್ಷದ ಹಿಂದೆ ಇನ್ಸಿಡೆನ್ಸ್ ವಾಸ್ ಆಲ್ಮೋಸ್ಟ್ ಲೈಕ್ ಗಂಡಸರಲ್ಲಿ ಬಂಜೆತನ ಒಂದು 15-20% ಇರ್ತಾಯಿತ್ತು. ಬಟ್ ಇವತ್ತಿನಗೆ ನೋಡುತ್ತಾ ಹೋದರೆ, ಇವಾಗಿನ ಇನ್ಸಿಡೆನ್ಸ್ ನೋಡ್ತಾ ಹೋದರೆ ಕಾರಣ ಆಗಿರ್ಬೋದು, ಅವರ ಜೀವನ ಶೈಲಿ ಆಗಿರ್ಬೋದು, ಅಥವಾ ಸಾಕಷ್ಟು ಕಾರಣಗಳಿವೆ. ಅದರಿಂದ ನೋಡ್ತಾ ಹೋದರೆ ಈಗ ಆಲ್ಮೋಸ್ಟ್ ಲೈಕ್ 50% ಹೆಣ್ಮಕ್ಳು ಕಾರಣ ಆದರೆ ಬಂಜೆತನ ದಂಪತಿಗಳಲ್ಲಿ, ಇನ್ನೊಂದು 50% ಗಂಡಸರ ಕಾರಣರಾಗಿರ್ತಾರೆ. ಸೊ ಅದ್ರ ಬಗ್ಗೆ ನಾವು ಇವತ್ತು ತಿಳುವಳಿಕೆ ಕೊಡಬೇಕಾಗಿದೆ ಸೊಸೈಟಿಗೆ, ದ್ಯಾಟ್ ಬಂಜೆತನ ಅಂದರೆ ಅಥವಾ ಇನ್ಫರ್ಟಿಲಿಟಿ ಡಸ್ ನಾಟ್ ಎಕ್ಸಿಸ್ಟ್ ಓನ್ಲಿ ಇನ್ ದ ಫಿಮೇಲ್, ಬಟ್ ಇಟ್ ಈಸ್ ಟು ಬಿ ಟ್ರೀಟೆಡ್ ಆಸ್ ಅ ಯೂನಿಟ್, ಆಸ್ ಅ ಕಪಲ್. ಗಂಡ ಹೆಂಡತಿ ಇಬ್ಬರೂ ನಾವು ಸಮವಾಗಿ ನೋಡಿಕೊಂಡು ಸಮವಾಗಿ ತಪಾಸಣೆ ಮಾಡಿ ಟ್ರೀಟ್ಮೆಂಟ್ ಕೊಡೋದು ಅತಿ ಅವಶ್ಯಕತೆ ಅಂತ ಹೇಳ್ತೇನೆ. ಓಕೆ ಡಾಕ್ಟರ್, ಇನ್ನು ಈ ಪುರುಷ ಬಂಜೆತನ ಸಮಸ್ಯೆ ಇದ್ದಲ್ಲಿ ಇದನ್ನು ಯಾವ ರೀತಿಯಾಗಿ ಮೆಡಿಕಲಿ ಕಂಡು ಹಿಡಿಯೋದು, ಇದಕ್ಕೆ ಯಾವೆಲ್ಲ ರೀತಿಯಾದ ಟೆಸ್ಟ್ಗಳಿರುತ್ತೆ, ಡಯಾಗ್ನೋಸ್ ಯಾವ ರೀತಿಯಾಗಿ ಮಾಡಲಾಗುತ್ತೆ ಡಾಕ್ಟರ್? ಮೇಲ್ ಇನ್ಫರ್ಟಿಲಿಟಿ ಫಸ್ಟು ಕಾರಣಗಳೇನು ಅಂತ ತಿಳ್ಕೊಳ್ಳೋಣ. ಕಾರಣ ಆಗಿರ್ಬೋದು, ಒಂದು ವೀರ್ಯಾಣು ಸಂಖ್ಯೆನಲ್ಲಿ ತೊಂದರೆ ಇರ್ಬೋದು, ಅಥವಾ ಇನ್ನೊಂದು ಹಾರ್ಮೋನ್ಸ್ ಪ್ರಾಬ್ಲಮಿಂದ ಇರ್ಬೋದು ಬಂಜೆತನ, ಅಥವಾ ಸ್ಟ್ರಕ್ಚರಲ್ ಅಬ್ನಾರ್ಮ್ಯಾಲಿಟೀಸ್ ಅಂದರೆ ಪುರುಷರಲ್ಲಿ ಜನನಾಂಗದಲ್ಲಿ ಏನಾದರೂ ತೊಂದರೆ ಆಗಿ ಅದರಿಂದ ಬಂಜೆತನ ಇರ್ಬೋದು, ಇನ್ನೊಂದು ಜೆನೆಟಿಕ್ಸ್ ಇರ್ಬೋದು, ಅಥವಾ ಇನ್ನೊಂದು ಇನ್ಫೆಕ್ಷನಿಂದ ಇರ್ಬೋದು, ಅಥವಾ ಕೊನೆಯದಾಗಿ ಹೇಳಬೇಕಾದ್ರೆ ಜೀವನ ಶೈಲಿಯಿಂದನಾದರೂ ಇರ್ಬೋದು. ಸೊ ಇದು ಹಲವಾರು ಕಾರಣಗಳಿರುತ್ತೆ. ಇದಕ್ಕೆ ಕಾರಣಗಳು ತಕ್ಕಂಗೆ ನಾವು ಫಸ್ಟ್ ಟೆಸ್ಟ್ ಮಾಡಬೇಕಾಗಿರೋದು ಅಂತಂದರೆ ಸ್ಪರ್ಮ್ ಕೌಂಟ್, ಸೆಮೆನ್ ಅನಾಲಿಸಿಸ್ ಮಾಡ್ತೇವೆ. ಸ್ಪರ್ಮ್ ಕೌಂಟಲ್ಲಿ ನಾನಾ ರೀತಿ ಇರುತ್ತೆ. ಆ ಸ್ಪರ್ಮ್ ಕೌಂಟಿಗೆ ತಕ್ಕಂಗೆ ಮತ್ತೆ ನಾವು ನೋಡಬೇಕಾಗತ್ತೆ, ಯಾತಕ್ಕೆ ಈ ಥರ ಸ್ಪರ್ಮ್ ಕೌಂಟ್ ಕಡಿಮೆ ಇದೆ, ಅಥವಾ ಕೆಲವರಲ್ಲಿ ಸ್ಪರ್ಮ್ ಕೌಂಟ್ 0 ಇರುತ್ತೆ. ಸೊ ಅದಕ್ಕೆ ಕಾರಣ ಏನಿರ್ಬೋದು ಅಂತಂದಾಗ ನಾವು ಹಾರ್ಮೋನ್ ಟೆಸ್ಟ್ ಮಾಡ್ತೇವೆ. ಹಾರ್ಮೋನ್ ಟೆಸ್ಟಲ್ಲಿ ಟೆಸ್ಟೋಸ್ಟೆರಾನ್ ಮತ್ತು FSH-LH ಹಾರ್ಮೋನ್ ಅನ್ನೋದು ಅದು ತುಂಬ ಟೆಸ್ಟೋಸ್ಟೆರಾನ್ ಉತ್ಪನ್ನಕ್ಕೆ ಆಗುವಂಥ ಅತಿ ಮುಖ್ಯವಾದ ಹಾರ್ಮೋನ್. ಇದು ನಮ್ಮ ಪಿಟ್ಯೂಟರಿ ಗ್ರ್ಯಾಂಡಲ್ಲಿ ಉತ್ಪನ್ನ ಆಗುತ್ತೆ. ಸೊ ಅಲ್ಲಿ ಯಾವುದಾದ್ರೂ ಹಾರ್ಮೋನ್ ಹೆಚ್ಚು ಕಡಿಮೆ ಇತ್ತು ಅಂದರೆ ಅದಕ್ಕೆ ಅನುಗುಣವಾಗಿ ನಾವು ಚಿಕಿತ್ಸೆ ಮಾಡಬೇಕಾಗತ್ತೆ. ಮತ್ತೊಂದು ಕಾರಣ ಇನ್ಫೆಕ್ಷನ್ ಇರ್ಬೋದು. ಇನ್ಫೆಕ್ಷನ್ ಅಂದರೆ ಜನನಾಂಗಗಳಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದ್ರೂ ಅದರಿಂದನೂ ಸ್ಪರ್ಮ್ ಉತ್ಪನ್ನ ಆಗೋದು, ಅಥವಾ ಸ್ಪರ್ಮ್ ಕ್ವಾಲಿಟಿ ಎಫೆಕ್ಟ್ ಆಗುತ್ತೆ. ಸೊ ಅಲ್ಲಿ ಇನ್ಫೆಕ್ಷನ್ ಇದೆ, ಆ ಇನ್ಫೆಕ್ಷನ್ಗೆ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಇನ್ನೊಂದು ಜೆನೆಟಿಕ್ಸ್ ಅಂತೀವಿ. ಜೆನೆಟಿಕ್ಸ್ ಅಂತಂದರೆ ಅಲ್ಲಿ ನಾವು ನೋಡ್ತಾ ಇರೋಂಗೆ ಒಂದು ಕಾಲ್ಮನ್ ಸಿಂಡ್ರೋಮ್ ಆಗಿರ್ಬೋದು, ಅಥವಾ ಕ್ಲಿನ್ಫಿಲ್ಟರ್ ಸಿಂಡ್ರೋಮ್ ಆಗಿರ್ಬೋದು. ಅಲ್ಲಿ ಜೆನೆಟಿಕ್ ಮೆಟೀರಿಯಲ್ಲು ಇದು ಕ್ಲಿನ್ಫಿಲ್ಟರ್ಸಲ್ಲಿ ಆದರೆ ಸಾಮಾನ್ಯವಾಗಿ ಗಂಡಸರಲ್ಲಿ ಹಾರ್ಮೋನ್ಸ್ ಕ್ರೋಮೋಸೋಮ್ಸ್ ಏನಿರುತ್ತೆ X ಮತ್ತು Y ಇರುತ್ತೆ. ಕ್ಲಿನ್ಫಿಲ್ಟರಲ್ಲಿ ಒಂದು ಎಕ್ಸ್ಟ್ರಾ X ಇರುತ್ತೆ. ಸೊ ಅದಕ್ಕೆ ಕ್ಲಿನ್ಫಿಲ್ಟರ್ಸ್ ಅಂತೀವಿ. ಅಂಥದ್ರಲ್ಲಿ ಆ ಜೆನೆಟಿಕ್ ಪ್ರಾಬ್ಲಮ್ ಇದ್ದಾಗಲೂ ಸ್ಪರ್ಮ್ದು ಉತ್ಪಾದನೆ ಆಗಲಿ ಅಥವಾ ಸ್ಪರ್ಮ್ ಸೆಮೆನ್ ಅನಾಲಿಸಿಸಲ್ಲಿ ತೊಂದರೆ ಕಂಡುಬರುತ್ತೆ. ನನಗೆ ಕಾಲ್ಮನ್ಸಲ್ಲಿ ಅಲ್ಲೇನಾಗುತ್ತೆ, ಕಾಲ್ಮನ್ಸಲ್ಲೂ ಜೆನೆಟಿಕ್ ಪ್ರಾಬ್ಲಮ್ ಆಗಿ ಅಲ್ಲಿ ನಮಗೆ ವೀರ್ಯಾಣುವಿನ ಹೊರಗೆ ಅಂದರೆ ಟು ಡಿಸ್ಚಾರ್ಜ್ ಸೆಮೆನ್ ಅಲ್ಲಿ ಏನಾದರೂ ಬ್ಲಾಕ್ ಆಗಿ ಅಲ್ಲಿಂದನೂ ಸ್ಪರ್ಮ್ ಉತ್ಪನ್ನ ಆಗೋದು ತೊಂದರೆ ಆಗಿ ಸ್ಪರ್ಮ್ಸ್ ಇಲ್ಲದೆ ಇರೋದಿರ್ಬೋದು. ಇದು ಜೆನೆಟಿಕ್ ಆಯಿತು. ಇನ್ನೊಂದು ಲೈಫ್ ಸ್ಟೈಲ್ ಅಂದರೆ ನೀವು ಹೇಳ್ದಂಗೆ ಧೂಮಪಾನ ಆಗಿರ್ಬೋದು, ಅಥವಾ ಮದ್ಯಪಾನ ಆಗಿರ್ಬೋದು, ಅಥವಾ ಸೆಡೆಂಟ್ರಿ ಹ್ಯಾಬಿಟ್ಸು, ಕೂತ್ಕೊಂಡೇ ಕೆಲಸ ಮಾಡೋರಿಗೆ ಒಬೇಸಿಟಿ ಬರುತ್ತೆ, ಒಬೇಸಿಟಿಯಿಂದನೂ ಇರ್ಬೋದು. ಅಥವಾ ಇನ್ನೂ ಕೆಲವು ಕಾರಣಗಳಂತಂದರೆ ಟಾಕ್ಸಿಕ್ ಮೆಟೀರಿಯಲ್ ಎಕ್ಸ್ಪೋಸ್. ಈಗ ಅವ್ರು ಮಾಡೋ ಕೆಲಸ ಫರ್ಟಿಲೈಸರ್ಸ್ಗೆ ಅಥವಾ ಕೆಮಿಕಲ್ಸ್ಗೆ ತುಂಬ ಎಕ್ಸ್ಪೋಸ್ ಆಗೋ ಸಂದರ್ಭದಲ್ಲಿ ಟಾಕ್ಸಿನ್ ಮೆಟೀರಿಯಲ್ಸ್ಗೆ ಎಲ್ಲಿ ಅವರು ದೇಹ ತುಂಬ ಎಕ್ಸ್ಪೋಸ್ ಆಗ್ತಾ ಇರ್ತೋ ಅಂಥವ್ರಲ್ಲೂ ಸ್ಪರ್ಮ್ ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲದಕ್ಕೂ ಫಸ್ಟ್ ಟೆಸ್ಟ್ ಇರೋದೇ ಸೆಮೆನ್ ಅನಾಲಿಸಿಸ್. ಸೆಮೆನ್ ಅನಾಲಿಸಿಸಲ್ಲಿ ನಮಗೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಅವ್ರಿಗೆ ಫರ್ಟಿಲಿಟಿ ಸ್ಟೇಟಸ್ ಕಡಿಮೆ ಇದೆ, ನಾರ್ಮಲ್ ಇದೆ ಅನ್ನೋದನ್ನ ನಾವು ಸೆಮೆನ್ ಅನಾಲಿಸಿಸಿಂದ ಫಸ್ಟ್ ಗೋಲ್ಡ್ ರೂಲ್ ಅದು.